ಸರಾ ಗೋವಿಂದ್ ಅವರು 1970ರ ದಶಕದಲ್ಲಿ 71ನೇ ಇಸ್ವಿನಲ್ಲಿ ಅವರು ತಮ್ಮ ಡಿಪ್ಲೊಮಾ ಪದವಿಯನ್ನು ಮುಗಿಸಿ ಉದ್ಯೋಗವನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಬಂದರು. ನಿಮಗೆ ಗೊತ್ತು, ಬೆಂಗಳೂರಿಗೆ ಉದ್ಯೋಗಕ್ಕಾಗಿ ಬಂದವರು, ಜೀವನ ಕಟ್ಕೊಳ್ಳೋಕ್ಕಾಗಿ ಬಂದವರು ಬಹಳ ಜನ ತಮ್ಮ ಜೀವನವನ್ನು ಕಟ್ಟಿಕೊಂಡು ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ಮುಂದಾದರು. ವಾಟಾಳ್ ನಾಗರಾಜ್ ಅವರು, ಜೆ ನಾರಾಯಣ್ ಕುಮಾರ್ ಅವರು, ಸೋಸಿಲೇಜ್ ಅವರೈನವರು, ಹೀಗೆ ನೂರಾರು ಜನ, ಸಾವಿರಾರು ಜನ ಅಂದಿನ ಯುವಕರು ತಮ್ಮ ಗ್ರಾಮದಿಂದ ವಿದ್ಯಾಭ್ಯಾಸ ಪಡೆದು ನಗರಕ್ಕೆ ಬಂದು ತಮ್ಮ ಜೀವನವನ್ನು ಕಟ್ಟಿಕೊಂಡು ಕನ್ನಡದ ಸ್ಥಿತಿಗತಿಯನ್ನು ಕಂಡು ಕನ್ನಡದ ಉಳಿವಿಗಾಗಿ ಹೋರಾಟಕ್ಕೆ ಧುಮುಕಿದರು. ಅಂಥವರಲ್ಲಿ ಸಾರಾ ಗೋವಿಂದ್ ಅವರು ಕೂಡ ಒಬ್ಬರು. 71ರಲ್ಲಿ ಬಂದು ಒಂದು ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗ ಮಾಡಿಕೊಂಡು ಆನಂತರ ಅವರ ಒಡನಾಡಿ, ಅವರ ಜೀವದ ಜೀವ, ಅವರ ಆತ್ಮೀಯ ಗೆಳೆಯ ಸಾರಾ ಗೋವಿಂದ್ ಅವರಂದ್ರೆ ಎಸ್ ಎ ಗೋವಿಂದರಾಜ್ ಅವರು, ಎಸ್ ಎ ಗೋವಿಂದರಾಜ್ ಅವರಂದ್ರೆ ಸಾರಾ ಗೋವಿಂದ್ ಅವರು. ಇಬ್ಬರದು ಅವಿನಾಭಾವ ಸಂಬಂಧ. ಇವರಿಬ್ಬರ ಸ್ನೇಹ ಸಂಬಂಧದಿಂದ ಸಾರಾ ಗೋವಿಂದರವರು ಚಿತ್ರರಂಗ ಪ್ರವೇಶ ಮಾಡಿದರು. ಮೇರು ನಟ, ನಮ್ಮೆಲ್ಲರ ಪ್ರೀತಿಯ ನಟ, ಭಾರತ ಕಂಡ ಅಮೂಲ್ಯ ಅಪರೂಪದ ಮಹಾನ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರ ಸಮೀಪವರ್ತಿಯಾಗಿ ಅವರ ಎಲ್ಲ ಚಿತ್ರಗಳಿಗೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾ ಅಲ್ಲಲ್ಲಲ್ಲೇ ಇದ್ದಂತ ನಾಡಿನ ಉದ್ದಗಲಕ್ಕೂ ಇದ್ದಂತ ಅಭಿಮಾನಿಗಳನ್ನು ಸಂಘಟಿಸಿ ಹುಚ್ಚು ಹೊಳೆಯಂತೆ ಅರಿಯುತ್ತಿದ್ದಂತ ಅಭಿಮಾನಕ್ಕೆ ಒಂದು ಅಣೆಕಟ್ಟನ್ನು ಕಟ್ಟಿ ಅದರಿಂದ ಕನ್ನಡದ ಕೆಲಸವನ್ನ ಮಾಡಿಸ್ಬೇಕು ಅಂತೇಳಿ ಎಲ್ಲ ಅಭಿಮಾನಿಗಳನ್ನ ಸಂಘಟಿಸಿ ಸ್ಥಾಪನೆ ಮಾಡಿದ್ರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಇದು ಇತಿಹಾಸ. ಇಡೀ ಭಾರತ ದೇಶದಲ್ಲೇ ಒಬ್ಬ ಮಹಾನ್ ಕಲಾವಿದರ ಹೆಸರಲ್ಲಿ ಸಂಘ ಸ್ಥಾಪನೆ ಮಾಡಿ ಆ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ, ಈ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ ಮುಂಭಾಗದಲ್ಲಿ ಅದರ ಉದ್ಘಾಟನೆ ಮಾಡಿ ರಕ್ತದಾನ ಮಾಡುವುದರ ಮುಖೇನ ಕನ್ನಡವನ್ನು ಉಳಿಸುತ್ತೇವೆ ಅಂತೇಳಿ ಕಂಕಣ ಕಟ್ಟಿದಂಥವರು 1983 ಸೆಪ್ಟೆಂಬರ್ 3 ಮತ್ತು 4ರಲ್ಲಿ ಆ ನಂತರ ನಡೆದಂತ ಕರ್ನಾಟಕ ರಾಜ್ಯೋತ್ಸವವನ್ನ ವಿಧಾನಸೌಧ, ಸ್ನೇಹಿತರೆ, ಇಡೀ ಕರ್ನಾಟಕ ಸರ್ಕಾರದ ಪೂರ್ಣ ಮಂತ್ರಿಮಂಡಲ ಅಲ್ಲಿತ್ತು, ಮುಖ್ಯಮಂತ್ರಿಗಳಾದಾಗಿ ಅಂದು ಅಲ್ಲಿ ರಕ್ತದಾನ ಮಾಡುವುದರ ಮುಖೇನ ಈ ಅಭಿಮಾನಿ ಸಂಘವನ್ನ ವಿಸ್ತರಿಸಿದ್ರು. ಬೆಂಗಳೂರಿಗೆ ಸೀಮಿತವಾಗಿದ್ದಂತ ಅಥವಾ ಬೆಂಗಳೂರು ಸಮೀಪ ಮೈಸೂರು ಅಥವಾ ಬೆಳಗಾವಿಗೆ ಸೀಮಿತವಾಗಿದ್ದಂತ ಕನ್ನಡ ಚಳವಳಿಯನ್ನ ರಾಜ್ಯದ ಉದ್ದಗಲಕ್ಕೂ ಮೂಲೆಗೂ ವಿಸ್ತರಿಸಿದರು. ಎಲ್ಲದಕ್ಕಿಂತ ಮಿಗಿಲಾಗಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನ, ಈ ಹೆಸರು ಡಾಕ್ಟರ್ ರಾಜ್ಕುಮಾರ್, ಕನ್ನಡಿಗರ ಭಾರತೀಯರ ಆರಾಧ್ಯ ದೈವ, ನಮ್ಮ ಚಟುವಟಿಕೆಗಳಿಂದ, ನಮ್ಮ ಕಾರ್ಯಚಟುವಟಿಕೆಗಳಿಂದ, ನಮ್ಮ ಕನ್ನಡದ ಹೋರಾಟಗಳಿಂದ ಆ ಮಹಾನ್ ವ್ಯಕ್ತಿಗೆ ಒಂದು ಚೂರು ಕಪ್ಪು ಚುಕ್ಕೆ ಬಾರಬಾರದಂತೇಳಿ ಆ ಸಂಘವನ್ನ ಸಂವಿಧಾನದ ಪ್ರಕಾರ ನೋಂದಾಯಿಸಿದ್ರು. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘವನ್ನು ನೋಂದಾಯಿಸಿ ಸಂವಿಧಾನ ಪ್ರಕಾರವನ್ನ ನಡೆಸಿ ಖರ್ಚು ವೆಚ್ಚವನ್ನೆಲ್ಲ ತೂಗಿ ಆಡಿಟ್ ಮಾಡಿಸಿ ಪ್ರತಿ ವರ್ಷ ಸರ್ವ ಸದಸ್ಯರ ಸಭೆಯನ್ನು ಮಾಡಿದಂತ ಕರ್ನಾಟಕದಲ್ಲಿ ಯಾವುದಾದ್ರು ಒಂದು ದೊಡ್ಡ ಸಂಘಟನೆ ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಪ್ರತಿ ವರ್ಷ ನಾವು ಸರ್ವ ಸಭೆ ಮಾಡಿ ಲೆಕ್ಕಪತ್ರವನ್ನು ಮಂಡಿಸ್ತಾ ಇದ್ದು. ಅದು ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲಾ, ರಾಜ್ಯ ಸಮಿತಿ, ಈ ಎಲ್ಲಾ ಸಮಿತಿಗಳಲ್ಲೂ ಕೂಡ ಪದಾಧಿಕಾರಿಗಳು, ಕಾರ್ಯಕರ್ತರು, ಸದಸ್ಯರೆಲ್ಲ ಕಾಯ ವಾಚ ಮನುಷ್ಯ ಪರಿಶುದ್ಧವಾಗಿ ಕೆಲಸ ಮಾಡ್ತಾ ಇದ್ರು. ಸ್ನೇಹಿತರೆ, ಇಡೀ ಚಳುವಳಿಯ ಇತಿಹಾಸದಲ್ಲಿ 67ರಲ್ಲಿ ಪ್ರಾರಂಭವಾದ ಕನ್ನಡ ಚಳುವಳಿ ರಾಮಮೂರ್ತಿ, ಆನಾ ಕೃಷ್ಣರಾಯರು ಅವ್ರಿಗೂ ಮೊದಲಂತ ಕೋಣಂದೂರು ಲಿಂಗಪ್ಪನವರಿಂದ ಆರಂಭಗೊಂಡಂತ ಕನ್ನಡ ಚಳುವಳಿ ಇವತ್ತುವರೆಗೂ ನಡೀತಾ ಇದೆ. ಈ ಮಧ್ಯದಲ್ಲಿ 83ರಿಂದ 93 ನಡೀತಲ್ಲ ಇತಿಹಾಸ, ಕನ್ನಡ ಚಳವಳಿ ಇತಿಹಾಸ, ಎಲ್ಲೂ ಕೂಡ ಯಾವುದೇ ಪ್ರಲೋಭನೆಗೆ, ಯಾವುದೇ ಆಮಿಷಕ್ಕೆ, ಯಾವುದೇ ಹಣಕಾಸಿಗೆ ಎಲ್ಲೂ ಕೂಡ ಅಭಿಮಾನಿ ಸಂಘದ ಸದಸ್ಯರು ಕೈ ಚಾಚ್ತಿಲ್ಲ. ಇದು ನಮ್ಮ ಹೆಗ್ಗಳಿಕೆ. ಅಭಿಮಾನಿ ಸಂಘದ ಸದಸ್ಯರು ಕನ್ನಡಕ್ಕೆ ರಕ್ತ ಕೊಟ್ಟರೆ ಹೊರತು ಕನ್ನಡಿಗರ ರಕ್ತವನ್ನ ಹೀರಲಿಲ್ಲ. ನಾವು ಪ್ರಾಮಾಣಿಕವಾಗಿ ಚಳವಳಿ ನಡೆದದ್ದು ಆ ಸಂದರ್ಭದಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ನಾನು ಎದೆಮುಟ್ಟಿ ಹೇಳ್ತೀನಿ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ನಮ್ಮ ಅಭಿಮಾನಿ ಸಂಘ ಪ್ರಾರಂಭ ಆಗಿ ಅದು ಎಲ್ಲಿವರೆಗೂ ಸಕ್ರಿಯವಾಗಿ ಕ್ರಿಯಾಶೀಲವಾಗಿತ್ತೋ ಅಲ್ಲಿವರೆಗೂ ಪ್ರಾಮಾಣಿಕತೆಯೇ ನಡ್ಕೊಂಡು ಬರ್ತಿತ್ತು. ಅದಕ್ಕೆ ಕಾರಣ ಸಾರಾ ಗೋವಿಂದ್ ಅವರು. ಸಾರಾ ಗೋವಿಂದ್ ಅವರು ತಮ್ಮ ತನು ಮನ ಧನವನ್ನ ದಾರೆ ಎರೆದಂತವ್ರು. ತಮ್ಮ ತನು ಮನ ಧನ, ಯುನೈಟೆಡ್ ಕಮದಲ್ಲಿ ಹೇಳ್ತಾ ಇದ್ದೀವಿ, ಎಲ್ಲವನ್ನ ದಾರೆ ಎರೆದು ಆ ಮಹಾ ವ್ಯಕ್ತಿ ಹೆಸರಿನಲ್ಲಿ ಸಂಘ ಸ್ಥಾಪನೆ ಮಾಡಿದ್ವಿ. ಇದು ನಿರಂತರ ಉಳಿಬೇಕು ಅಂತ ಹೇಳಿ ಅದನ್ನ ಸ್ಥಾಪನೆ ಮಾಡಿದಂಥವ್ರು, ಅದನ್ನ ಹಾಗೇ ಮುಂದುವರಿಸ್ತಾ ಬಂದಂಥವರು ಸಾರಾ ಗೋವಿಂದ್ ಅವರು.
ಈ ಇವರಿಗೆ ಬೆನ್ನೆಲುಬಾಗಿ ನಿಂತವರು, ಪ್ರೋತ್ಸಾಹ ಕೊಟ್ಟಂತವರು ಇಬ್ಬರು ಮಾನ್ಯರು ಎಲ್ಲಿದ್ದಾರೆ? ಅಪ್ಪಾಜಿ ಅವರು ಎಸ್ ಎ ಚಿನ್ನೇಗೌಡರು ಅಲ್ಲಿದ್ದಾರೆ, ಎಸ್ ಎ ಗೋವಿಂದರಾಜ್. ಇವರಿಬ್ಬರು ನಮ್ಮ ಅಧ್ಯಕ್ಷರಿಗೆ ಎರಡು ಕಣ್ಣುಗಳಿದ್ದಾಗಿ. ನಾನು ಮೊದಲೇ ಹೇಳಿದ್ನಲ್ಲ, ಸಾರಾ ಗೋವಿಂದರವರ ಬದುಕಿಗೆ ಬದುಕಾದಂಥವರು ಆ ಮಹಾ ವ್ಯಕ್ತಿ. ಅವ್ರಿಲ್ಲದೆ ಈ ಸಭೆ ಪೂರ್ಣ ಆಗಲ್ಲ. ಹಾಗಾದ್ರೆ ನೀವು ಕೇಳ್ಬೋದು, ಯಾಕೆ ಅವ್ರನ್ನ ವೇದಿಕೆ ಮೇಲೆ ಕುಣಿಸಿಲ್ಲ ಅಂತ. ಅವ್ರು ಕುಂತ್ಕೊಳ್ಳಲ್ಲ. ನಾನು ನನ್ನ ಸ್ನೇಹಿತನ ಹೇಳಿಕೆಯನ್ನ, ಅವನ ಅಭ್ಯುದಯನ್ನ ನಾನು ದೂರದಲ್ಲಿ ನಿಂತ್ಕೊಂಡು ನೋಡ್ತೀನಿ ಅಂತ ಹೇಳುವ ಒಂದು ಧೀಶಕ್ತಿ, ಒಂದು ಆಶಾ ಮನೋಭಾವ ಎಸ್ ಎ ಗೋವಿಂದರಾಜ್ ಅವರು. ನಾವು ಯಾವತ್ತೂ ಅವ್ರನ್ನ ಇದುವರೆಗೂ ಎಸ್ ಎ ಗೋವಿಂದರಾಜ್ ಅಂದಿಲ್ಲ. ಅಣ್ಣ ಅಂತ ಹೇಳಿದ್ರೆ ದೊಡ್ಡ ಗೋವಿಂದಣ್ಣ ಅಂತೀವಿ. ಇವತ್ತು ಏನೋ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಹಾಗಾಗಿ ಅನೇಕ ಹೋರಾಟಗಳನ್ನ ಮಾಡಿದ್ದಾರೆ, ಅನೇಕ ಹೋರಾಟಗಳು. ಎರಡು ಹೋರಾಟ ನಿಮ್ ನೆನಪಿಗೆ ತರ್ತೀನಿ, ಎರಡು ಸಮಾಜ ಸೇವೆ ತರ್ತೀನಿ. ಸಮಯ ಇಲ್ಲ, ಹಿರಿಯರಿದ್ದಾರೆ ಮಾತನಾಡೋದಕ್ಕೆ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸ್ಥಾಪನೆ ಮಾಡಿದ್ವಿ, ರಕ್ತದಾನ ಮಾಡಿದ್ವಿ. ಆ ರಕ್ತದಾನ ಅವತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದ ದಾಖಲೆ ಆಯ್ತು. ಅದಾದ್ಮೇಲೆ ನೇತ್ರದಾನ ಮಾಡಿದ್ವಿ 1984 ಅಣ್ಣವರ ಹುಟ್ಟುಹಬ್ಬದ ದಿನ ಏಪ್ರಿಲ್ 24 ತಾರೀಕು. ಅವತ್ತು ನಾವು ಅಶೋಕನಾಥ ಬ್ಯಾನರ್ಜಿ ರಾಜ್ಯಪಾಲರು ಅವರು ಬಂದು ಆ ಒಂದು ನೇತ್ರದಾನವನ್ನ ಶಿಬಿರವನ್ನ ಉದ್ಘಾಟನೆ ಮಾಡಿದ್ರು. ಸುಮಾರು 12,000ಕ್ಕೂ ಹೆಚ್ಚು ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿದ್ವಿ. ಅವ್ರ ಜೊತೆಲಿದ್ದಂತ ಅಷ್ಟು ಜನಕ್ಕೂ ನಾವು 1 ವಾರಗಳ ಕಾಲ ಅವರ ಊಟೋಪಚಾರಗಳು ನೋಡ್ಕೊಂಡ್ವಿ, ಯೋಗಕ್ಷೇಮ ನೋಡ್ಕೊಂಡ್ವಿ. ಇದು ಕೂಡ ಒಂದು ವಿಶ್ವ ದಾಖಲೆ ಆಯ್ತು ಸ್ನೇಹಿತರೆ. ಹೀಗೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸಮಾಜ ಸೇವೆಯನ್ನು ಮಾಡ್ತು. ಇದ್ರ ಜೊತೆಗೆ ಹೋರಾಟ, 2 ಹೋರಾಟ ಮಾತ್ರ ನಿಮ್ಗೆ ನೆನಪು ಹೇಳ್ತೀನಿ. ಆ 2 ಹೋರಾಟ ಎಂತ ಸ್ಥಿತಿಗೆ ನಮ್ಮನ್ನು ತಗೊಂಡೋಯ್ತು ಅಂದ್ರೆ, ಒಂದು ಅಚ್ಚು ಮತ್ತು ಗಾಲಿ ಕಾರ್ಖಾನೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡ್ತಿರ್ಲಿಲ್ಲ. ಕೊಡ್ತಿದ್ರು, ಎಲ್ಲೋ ಕೆಲವು ಜನ ಕೊಡ್ತಾ ಇದ್ರು, ಪರಭಾಷಿಕರು ಕೊಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ದೊಡ್ಡ ಹೋರಾಟ ನಡೀತು ಸ್ನೇಹಿತರೆ. ಆ ಹೋರಾಟ ಇವತ್ತವರೆಗೂ ಯಾರು ಮಾಡೋಕ್ಕಾಗಲ್ಲ, ಮುಂದೇನು ಮಾಡೋಕ್ಕಾಗಲ್ಲ. ಮಲ್ಲೇಶ್ವರ ಆಟದ ಮೈದಾನದಿಂದ ಅಚ್ಚು ಮತ್ತು ಗಾಲಿ ಕಾರ್ಖಾನೆಯವರಿಗೆ ದೊಡ್ಡ ಬೃಹತ್ ಮೆರವಣಿಗೆ. ಅದಕ್ಕೂ ಮೊದಲು ಚಾಮುಂಡಿ ಬೆಟ್ಟದಿಂದ ಬೆಂಗಳೂರಿಗೆ ಕನ್ನಡ ಜ್ಯೋತಿಯ ಮೆರವಣಿಗೆ. ಹೀಗೆ ತೆಗೆದುಕೊಂಡಾಗ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನ ಕನ್ನಡಿಗರು ಸೇರಿದ್ರು. ದೊಡ್ಡ ಸಮಾವೇಶ ಆಯಿತು. ದೊಡ್ಡ ವಿಚಾರ ಆದಾಗ ಈ ವಿಷಯ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಗೊತ್ತಾಯ್ತು. ಏನಿದು ಹಿಂಗ್ ನಡೀತದೆ, ಪತ್ರಿಕೆ ಮುಖಾನ ಎಲ್ಲ ಆಂಗ್ಲ ಪತ್ರಿಕೆಗಳ ಸುದ್ದಿ ಆಯ್ತು. ಕೊನೆಗೆ ಮಹತ್ತಾಗಿ ಅವತ್ತಿನ ರೈಲ್ವೆ ಸಚಿವರಾದಂಥ ಜಾಫರ್ ಶರೀಫ್ ಮುಖಾಂತರ ಯಾರದು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಇಷ್ಟು ದೊಡ್ಡ ಹೋರಾಟ ಮಾಡಿದಾರಲ್ಲ, ಲಕ್ಷಾಂತರ ಜನ ಸೇರಿಸಿದಾರಲ್ಲ, ಕರ್ತವ್ಯ ಅವರ ಸಮಸ್ಯೆ ಕೇಳೋಣ ಅಂತೇಳಿ ಅವತ್ತು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಸಾರಾ ಗೋವಿಂದ್ ಅವರನ್ನ ಇಂದಿರಾ ಗಾಂಧಿ ಅವರು ಕರೆಸ್ಕೊಂಡ್ರು. ಸ್ನೇಹಿತರೆ, ಅವತ್ತವರು ಒಂದೇ ಒಂದು ಕ್ಷಣ ಹಿಂಗಿದ್ದು ಹಿಂಗಂದಿದ್ರೆ ಇವತ್ತು ಯಾವ ಮಟ್ಟದಲ್ಲೇ ಇರ್ತಾ ಇದ್ರು. ಸುಮ್ಮನೆ ಹಿಂಗಿದ್ರಲ್ಲ, ಇಂದಿರಾ ಗಾಂಧಿ ಅವರು ಕರೆದಾಗ ಅವ್ರ ಹತ್ರ ಹೋದಾಗ ಸ್ವಲ್ಪ ಹೊರಳಿದ್ರೆ, ಸ್ವಲ್ಪ ರಾಜಿ ಮಾಡ್ಕೊಂಡಿದ್ರೆ ಅವ್ರೆಲ್ಲೋ ಇರ್ಬೋದಾಗಿತ್ತು. ಆದ್ರೆ ಅವರು ಅಣ್ಣವರ ಅಭಿಮಾನಿ ಸಂಘ ನಾವು ಕಟ್ಟಿದ್ದೀವಿ, ಆ ಸತ್ಯ ನಿಷ್ಠೆಯಿಂದ ನಾವು ಇರ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವ್ರಿಗೊಂದು ಮನವಿ ಮಾಡ್ಕೊಳ್ತಾರೆ. ಅಮ್ಮ, ನಾವಲ್ಲ, ನೀವ್ ಹೇಳಿದ್ದೀರಾ ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೇಕು ಅಂತ. ಅಂತ ಪ್ರಧಾನಮಂತ್ರಿ ಎದುರುಗಡೆ ಮಾತನಾಡ್ಬೇಕಾದ್ರೆ ನಾವಾಗಿದ್ರೆ ಕತ್ಪಕ್ಷ ಬಂದ್ಬಿಡ್ತಾ ಇದ್ದೋ. ಅಮ್ಮ, ನೀವೇ ಹೇಳಿದ್ದೀರಾ, ನಿಮ್ಮ ಲೋಕಸಭಾ ಕ್ಷೇತ್ರ ರಾಯಬರೇಲಿಯಲ್ಲಿ ಏನ್ ಹೇಳಿದ್ದೀರಾ, ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೇಕು ಅಂತ ಹೇಳಿ ನೀವು ಭಾಷಣ ಮಾಡಿದಿರ ಬಹಿರಂಗ ಸಭೆಯಲ್ಲಿ. ಅದನ್ನ ಹೇಗೋ ಇವ್ರು ತಗೊಂಡ್ಬಿಟ್ಟಿದ್ದಾರೆ, ಆ ಮಾಹಿತಿಯನ್ನು ಹೇಗೋ ಇವ್ರು ತಗೊಂಡ್ಬಿಟ್ಟಿದ್ದಾರೆ. ಇಂದಿರಾ ಗಾಂಧಿ ಅವರಿಗೆ ನೆನಪು ಮಾಡ್ತಾರೆ, ನೀವೇ ನಿಮ್ಮ ಲೋಕಸಭಾ ಕ್ಷೇತ್ರ ರಾಯಬರೇಲಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೇಕು ಅಂತ ನೀವು ಹೇಳಿದಿರ ಅಮ್ಮ. ಆ ಪ್ರಕಾರ ಅದನ್ನೇ ನಾವು ಕೇಳಿರೋದು, ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೇಕು, ಅಚ್ಚು ಮತ್ತು ಗಾಲಿ ಕಾರ್ಖಾನೆಯಲ್ಲಿ ಕನ್ನಡಿಗರಿಗೆ ಹೆಚ್ಚು ಉದ್ಯೋಗ ಕೊಡ್ಬೇಕು ಅಂತ ಹೋರಾಟ ಮಾಡಿದ್ದೀವಿ. ಇದರ ಹೆಸರು ಡಾಕ್ಟರ್ ರಾಜ್ಕುಮಾರ್ ತಾಯಿ, ಮಹಾನ್ ವ್ಯಕ್ತಿ ಅವರು ಅಂದಾಗ ಇಂದಿರಾ ಗಾಂಧಿ ಅವ್ರಿಗೆ ಗೊತ್ತಿತ್ತು ರಾಜ್ಕುಮಾರ್. ಯಾಕೆಂದ್ರೆ ಪದ್ಮಭೂಷಣ ಬಂದಿತ್ತಲ್ಲ, ಅವ್ರ ಕಥೆ ಬಂತಲ್ಲ, ಹಾಗಾಗಿ ಅವ್ರಿಗೂ ಗೊತ್ತಿತ್ತು. ಆಗ ಶ್ರೀಮತಿ ಇಂದಿರಾ ಗಾಂಧಿ ಹೇಳ್ತಾರೆ, ನಿಮ್ಮ ಬೇಡಿಕೆಯನ್ನೇ ಈಡೇರಿಸ್ತೀವಿ. ನೀವು ಹೇಳಿ ಇವರಿಗೆ ಬೆಂತಕ್ಕೆ ಕಳಿಸ್ತಾರೆ, ಬೇಡಿಕೆ ಈಡೇರುತ್ತೆ. ಇವತ್ತು 180 ಜನ ಅಚ್ಚುಗಾಲಿ ಕಾರ್ಖಾನೆಯಲ್ಲಿ ಅಪ್ಪಟ ಕನ್ನಡಿಗರು, ಗ್ರಾಮೀಣ ಪ್ರದೇಶದ ಯುವಕರು ಉದ್ಯೋಗ ಮಾಡ್ತಾ ಇರೋ ಕಾರಣ ಅದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂದರ್ಭ ಕೊಡುಗೆ. ಇನ್ನೊಂದು ಸ್ನೇಹಿತರೆ, 3 ಮತ್ತು 4ನೇ ದರ್ಜೆ ನೌಕರರಿಗೆ ಕನ್ನಡ ಕಡ್ಡಾಯ ಆಯಿತು. ಅದನ್ನ ಅವತ್ತಿನ ಮಹಾನ್ ನಾಯಕ ಡಿ ದೇವರಾಜ್ ಅರಸುರವರು, ಈ ನಾಡಿನ ಜನಶಕ್ತಿ ಅವರು 3 ಮತ್ತು 4ನೇ ದರ್ಜೆ ನೌಕರರಾದ್ರೂ ಕನ್ನಡಿಗರು ಸಿಗ್ಲಪ್ಪ, 1ನೇ ದರ್ಜೆ ಸಿಗಲ್ಲ, 2ನೇ ದರ್ಜೆ ಸಿಗಲ್ಲ, 3 ಮತ್ತು 4ನೇ ದರ್ಜೆ ನೌಕರರಿಗೆ ಕನ್ನಡ ಕಡ್ಡಾಯ ಮಾಡೋಣ, ಆ ಉದ್ಯೋಗಗಳು ಕನ್ನಡ ಸಿಗ್ಲಿ ಅಂತೇಳಿ ಅವರು ಒಂದು ಶಾಸನ ಮಾಡಿ ಅದನ್ನ ಜಾರಿಗೆ ತಂದಿದ್ರು. ಗೋಕಾಕ್ ವರದಿ ನಂತರ ಬಂದಂತ ಸರ್ಕಾರ ಆ ಕಾನೂನನ್ನ ತಿರುವು ಮಾಡ್ಬಿಟ್ರು. ರಾಮಕೃಷ್ಣ ಹೆಗಡೆ ಅವರು ಕಾನೂನು ತೆಗೆದ್ಬಿಟ್ರು. ಅದನ್ನ
ಬೇಡ, ಆ ಪರೀಕ್ಷೆನೇ ಬೇಡ, 3 ಮತ್ತು 4ನೇ ತರಗತಿ ನೌಕರರಿಗೆ ಕನ್ನಡ ಪರೀಕ್ಷೆ ಕಡ್ಡಾಯ ಬೇಡ ಅಂದಾಗ ಅದನ್ನ ಹೋರಾಟಕ್ಕೆ ಎತ್ಕೊಂಡದ್ದು ಇದೇ ಸಾರಾ ಗೋವಿಂದರವರು. ಸ್ನೇಹಿತರೆ, ಅವತ್ತು ಬರೀತಾರೆ ಪ್ರಜಾವಾಣಿಯ BV ವೈಕುಂಠರಾಜು ಅವರ ಪತ್ರಿಕೆ ವಾರ ಪತ್ರಿಕೆಯಲ್ಲಿ ಈ ರಾಜ್ಯದ 3ನೇ ಶಕ್ತಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ BV ವೈಕುಂಠರಾಜ್ ಒಬ್ಬ ಹಿರಿಯ ಮುತ್ಸದ್ದಿ ಬರಹಗಾರ, ನಾಟಕಕಾರ BV ವೈಕುಂಠರಾಜ್ ಅವರು ಬರೀತಾರೆ ಅವರ ವಾರ ಪತ್ರಿಕೆಯಲ್ಲಿ 3ನೇ ಶಕ್ತಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ. ಅವತ್ತು ಹೋರಾಟ ಮಾಡಿದ್ವಿ. ಹೋರಾಟ ಮಾಡೋದು ಫಲ ಇವತ್ತು ಕಡ್ಡಾಯ ಆಗಿದೆ, ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇದೆ. ಈ ತರದ 3 ಸಮಯ ಇಲ್ಲ. ಆದ್ರೆ ಅಂತ ಹೋರಾಟ ಮಾಡಿದಾಗ ಹೆಚ್ಚೆಚ್ಚೆ ಮಾರಾಟವಾದ ಸ್ನೇಹಿತರೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇಡೀ ಬೆಂಗಳೂರು ನಗರದಲ್ಲಿ ಒಂದು ರೀತಿ ಪ್ರತಿಭಟನೆ ಮಾಡಿದೋ, ಎಲ್ಲ ಗೌಪ್ಯ ಸಭೆ ಮಾಡಿ ಮಲ್ಲೇಶ್ವರದಲ್ಲಿ ನಾಳೆ ಬೆಳಿಗ್ಗೆ 9:30 ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಸರ್ಕಲ್ಗಳು, ಕೆಂಪೇಗೌಡ ಸರ್ಕಲ್, ರಾಮಕೃಷ್ಣ ಆಶ್ರಮ, ಹೀಗೆ ಮಲ್ಲೇಶ್ವರ ಸರ್ಕಲ್ಗಳು 9:30 ರಿಂದ 10 ಗಂಟೆಗೆ ಸ್ತಬ್ಧ ಆಗಬೇಕು ಅಂತ ಪೊಲೀಸ್ನವ್ರಿಗೆ ನಾವು ಮಾಹಿತಿ ಕೊಟ್ಟಿರಲಿಲ್ಲ, ಗುಪ್ತದವ್ರಿಗೆ ಮಾಹಿತಿ ಕೊಟ್ಟಿರಲಿಲ್ಲ. ಮಾರ್ನಿಂಗ್ 9:30 ರಿಂದ 10 ಗಂಟೆವರೆಗೆ ಇಡೀ ಸರ್ಕಲ್ಗಳು ಸ್ತಬ್ಧ ಆಗ್ಬಿಟ್ಟು. ಹಂಗಿತ್ತು ನಮ್ಮ ಸೈನ್ಯ. ಆ ಸೈನ್ಯದ ಸೇನಾನಿ ಸಾರಾ ಗೋವಿಂದ್ ಅವರು ಹಂಗೆ ತಯಾರು ಮಾಡಿದ್ರು. ಇಡೀ ಎಲ್ರಿಗೂ ಆಶ್ಚರ್ಯ ಆಗೋಯ್ತು. 9:30 ರಿಂದ 10 ಗಂಟೆ ಕನ್ನಡ ಕಡ್ಡಾಯ ಮಾಡ್ಬೇಕು ಅಂತೇಳಿ. ಅದನ್ನ ಇವತ್ತು ಯಾರು ಮಾಡೋಕ್ಕಾಗಲ್ಲ. ಮಾಡರಂತ ನಾನು ಅವ್ರನ್ನ ಅವೇನ ಮಾಡ್ತಾ ಇಲ್ಲ. ಆ ನೈತಿಕ ಶಕ್ತಿ ಬೇಕು. ಎಲ್ಲಿ ಪ್ರಾಮಾಣಿಕತೆ ಇರುತ್ತೆ, ಎಲ್ಲಿ ದಕ್ಷತೆ ಇರುತ್ತೆ, ಅಲ್ಲಿ ಮಾತ್ರ ನೈತಿಕತೆ ಇರುತ್ತೆ. ಆ ನೈತಿಕತೆಯನ್ನು ಉಳಿಸ್ಕೊಂಡವರು ಶ್ರೀಮಂತ್ ಸಾರಾ ಗೋವಿಂದ್. ಹಾಗಾಗಿ ಅದ ನಂತರ ಸರ್ಕಾರ ಅದಕ್ಕೂ ಬಗ್ಗದೆ ಇದ್ದಾಗ ಬೆಂಗಳೂರು ಬಂದ್ ಕೊಟ್ವಿ. 1984 ಜನವರಿ 18ನೇ ತಾರೀಕು ನಾವು ಬೆಂಗಳೂರು ಬಂದ್ ಕೊಟ್ಟಾಗ, ಸ್ನೇಹಿತರೆ, ಬೆಂಗಳೂರು ಬಂದಂದ್ರೆ ಈ ಕಡೆ ಶಿವಾಜಿನಗರ ಕಡೆ ಆಗ್ತಾನೆ ಇರಲಿಲ್ಲ. ರಸಲ್ ಮಾರ್ಕೆಟ್, ಆ ಕಡೆ ಕ್ಯಾನಿ ರೋಡ್, ಅಲ್ಲೆಲ್ಲ ಬಂದೇ ಆಗ್ತಿರ್ಲಿಲ್ಲ. 1984 ಜನವರಿ 18 ಮೊಟ್ಟ ಮೊದಲ ಬಾರಿ ಇಡೀ ಬೆಂಗಳೂರು ಬಂದಾಯ್ತು. ಒಂದು ಸೈಕಲ್ ಕೂಡ ಹೊರಗಡೆ ಬಂದಿರಲಿಲ್ಲ. ಸರ್ಕಾರ ಎಚ್ಚೆತ್ತುಕೊಳ್ತು, ಪರೀಕ್ಷೆನ ಕಡ್ಡಾಯ ಮಾಡ್ತು. ಹಾಗಾಗಿ ಇದು ಇತಿಹಾಸ ಸ್ನೇಹಿತರೆ. ಇನ್ನು ಬಹಳ ಇದೆ. ಒಂದು ದೊಡ್ಡ ಪುಸ್ತಕ ಬರೀಬೋದು. ಅಭಿಮಾನಿಗಳು ನಾವು ಅವತ್ತು ಅಭಿಮಾನಿಗಳೇ, ಇವತ್ತು ಅಭಿಮಾನಿಗಳೇ, ನಾಳೆನೇ ಅಭಿಮಾನಿಗಳೇ. ನಮ್ಮಲ್ಲಿ A ಬಣ, B ಬಣ, C ಬಣ ಇಲ್ಲ. ನಮ್ದೊಂದೇ ಬಣ, ಅದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಹಾಗಾಗಿ ಸಾರಾ ಗೋವಿಂದರವರು ಸುಮಾರು 4.5 ದಶಕಗಳ ಕಾಲ, 45 ವರ್ಷಗಳ ಕಾಲ ನಿರಂತರವಾಗಿ ಕನ್ನಡ ನಾಡು ನುಡಿಗೆ ಅನುಪಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಚಿತ್ರರಂಗದಲ್ಲಿ ದುಡಿದಿದ್ದಾರೆ. ಚಿತ್ರರಂಗದಲ್ಲಿ ಸುಮಾರು 16 ಸದಾಭಿರುಚಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅತ್ಯುತ್ತಮ ಚಲನಚಿತ್ರಗಳನ್ನು ಕೊಟ್ಟಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಕನ್ನಡ ಚಿತ್ರರಂಗದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪೂರ್ಣ ಪ್ರಮಾಣದ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ನಂತರ, ಅಮ್ಮ ಪಾರ್ವತಮ್ಮನವರ ನಂತರ, ಅಂಬರೀಷ್ ಅವರ ನಂತರ ಚಿತ್ರರಂಗದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಚಿತ್ರರಂಗದ ಸಮಸ್ಯೆಗಳಿಗೆ ಧ್ವನಿಗೊಟ್ಟು ಇದನ್ನು ಬಗೆಹರಿಸೋದಕ್ಕೆ ನಿಂತ್ಕೊಂಡಂಥವರು ಸಾರಾ ಗೋವಿಂದರವರು. ಅಣ್ಣ ಆದ್ಮೇಲೆ, ಅಮ್ಮ ಆದ್ಮೇಲೆ ಅಭಿಮಾನಿ ಸಂಘದ ಸಾರಾ ಗೋವಿಂದರವರು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಚಿತ್ರರಂಗದ ಸಮಸ್ಯೆನೂ ಕೂಡ ಜೊತೆಗಿಟ್ಕೊಂಡು ಕನ್ನಡ ಸಮಸ್ಯೆನೂ ಪರಿಹಾರಕ್ಕೆ ಹೋರಾಟ ಮಾಡ್ತಾ ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲ ಈಗ ನೋಡಿ, ಅವರ ಮಗ ಅನೂಪ್ ಸಾರಾ ಗೋವಿಂದರವರು ಒಂದಿನ ನಾನು ಫೋನ್ ಮಾಡಿದ್ರು. ಅಂಕಲ್ ನೀವು ಬನ್ನಿ, ನಿಮ್ಮ ಹತ್ರ ಒಂದು 10 ನಿಮಿಷ ಮಾತನಾಡ್ತೀನಿ ಅಂತ. ಸರಿ, ನಾನು ಹೋದೆ. ಅಂಕಲ್, ನಮ್ಮ ತಂದೆ ಇಷ್ಟೆಲ್ಲ ಮಾಡಿದ್ದಾರೆ, ನಮ್ಮ ತಂದೆನ ಎಲ್ಲರೂ ಗೌರವಿಸ್ತಾ ಇದ್ದಾರೆ, ನಮ್ಮ ತಂದೆಗೆ ಎಲ್ಲರೂ ಸನ್ಮಾನ ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ತಂದೆ ಹೋರಾಟ ಮಾಡಿದ್ದಾರೆ, ಏನೆಲ್ಲ ಕಳ್ಕೊಂಡಿದ್ದಾರೆ, ಏನೆಲ್ಲ ಸಂಪಾದನೆ ಮಾಡಿದ್ದಾರೆ, ಅದೆಲ್ಲ ನನಗೆ ಅರಿವಿಲ್ಲ. ಆದರೆ ಈ ನಾಡಿಗೆ ಸೇವೆ ಮಾಡಿದ್ದಾರೆ. ನೀವು ನಮ್ಮ ತಂದೆಯವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನವನ್ನು ಮಾಡಿ, ಆ ಪ್ರತಿಷ್ಠಾನದಿಂದ ಮತ್ತೆ ಸಮಾಜ ಸೇವಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ. ಪ್ರಶಸ್ತಿ ಕೊಡುವುದೊಂದು ಭಾಗ, ಅದ್ರ ಜೊತೆಗೆ ಸಮಾಜ ಸೇವೆ ಮಾಡಿ, ಪ್ರತಿಭಾ ಪುರಸ್ಕಾರ ಮಾಡಿ. ಯಾರು ಕನ್ನಡ ಮಾಧ್ಯಮದಲ್ಲೇ 1ನೇ ತರಗತಿಯಿಂದ SSLC ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ ಅವರಿಗೆ ಬಹುಮಾನ ಕೊಡುವಂಥದ್ದು, ಆರ್ಥಿಕ ನೆರವು ಕೊಡುವಂಥದ್ದು, ಕನ್ನಡ ಮಾಧ್ಯಮದಲ್ಲಿ ಪಾಠ ಕೊಡ್ತಕ್ಕಂಥ ಶಾಲೆಗಳನ್ನು ಗುರುತಿಸಿ ಅವ್ರನ್ನ ಗೌರವಿಸ್ತಕ್ಕಂಥದ್ದು. ಹೀಗೆ ಕನ್ನಡದ ಮನುಷ್ಯರನ್ನ ಗುರುತಿಸಿ ನಾವು ಆ ಕೆಲಸವನ್ನು ಮಾಡೋಣ. ಪ್ರತಿಭಾ ಪುರಸ್ಕಾರ ಜೊತೆಗೆ ಕನ್ನಡವನ್ನು ಕಟ್ಟುವುದು, ಇದು ಕೂಡ ಒಂದು ಸಮಾಜದ ಕೆಲಸ ಅಂತೇಳಿ ಇವೆಲ್ಲ ಮಾಡೋಣ. ಮತ್ತೆ ಪ್ರತಿ ವರ್ಷ ಅವ್ರ ಹೆಸರಿನಲ್ಲಿ ಕಲಾವಿದರೊಬ್ಬರಿಗೆ, 1 ವರ್ಷ ಕಲಾವಿದರಿಗೆ, 1 ವರ್ಷ ಹೋರಾಟಗಾರರಿಗೆ ಪ್ರಶಸ್ತಿ ಕೊಡೋಣ. ಇದು ನನ್ನ ಆಸೆ, ಇದು ನೀವು ಮಾಡಬೇಕು. ಇದನ್ನ ನಾವು ಯಾರ ಹತ್ರನೂ ಬೇಕಾಗಿಲ್ಲ,
ನಾನು ನನ್ನ ದುಡಿಮೆ ಹಣದಿಂದ ನಾನು ಕೊಡ್ತೀನಿ, ಅದಕ್ಕೆ ನಾನು ಇದ್ದೀನಿ, ನೀವು ಮಾಡಿ, ನೀವು ಅದರ ಮುಂಚೂಣಿ ನಿಂತ್ಕೊಂಡು ಇಷ್ಟು ಕೆಲಸ ನೀವು ಮಾಡಿ. ಏಕೆಂದರೆ ನಮ್ಮ ತಂದೆಯವರ ಹೆಸರು ಇದುವರೆಗೂ ಬಂದಿದೆ, ಅವರ ಹೆಸರಿನಲ್ಲಿ ನಾವು ಸಮಾಜಕ್ಕೆ ಏನಾರು ಕೊಡಬೇಕಲ್ಲ. ಸಮಾಜ ನಮ್ಮ ತಂದೆಗೆ ಭಾಳಷ್ಟು ಕೊಟ್ಟಿದೆ, ಅದು ನಮ್ಮ ತಂದೆ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಮಾಡ್ತೀನಿ, ಒಂದು ಪ್ರತಿಷ್ಠಾನ ಮಾಡೋಣ ಅಂತೇಳಿ ಅನೂಪ್ರವರು, ಇದು ಅಪ್ಪಟ ಅವರ ಕುಟುಂಬದ್ದು, ಚೈತನ್ಯ ಗೋವಿಂದ್ ಅವರು, ಅನೂಪ್ ಗೋವಿಂದ್ ಅವರು ಮತ್ತು ಸೋಮಶೇಖರ್ ಇವರೆಲ್ಲರೂ ಸೇರಿ ನಾವು ಗೋವಿಂದ ಹೆಸರನ್ನು ಪ್ರತಿಷ್ಠಾನ ಮಾಡಿಕೊಂಡು ಕನ್ನಡವನ್ನು ಕಟ್ಟುವುದರ ಜೊತೆಗೆ ಎನ್ ಲಕ್ಷ್ಮೀದೇವರಿಗೆ ಪ್ರಶಸ್ತಿ ಕೊಡೋದಾದರೆ ಅದು ಕನ್ನಡವನ್ನು ಕಟ್ಟು ಕೆಲಸನೇ. ನಾವು ಕನ್ನಡಕ್ಕಾಗಿ ಬೀದಿ ಹೋರಾಟ ಮಾಡ್ತೀವಿ, ಕನ್ನಡ ಸಮಸ್ಯೆಗಳು ಪರಿಹಾರ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತೀವಿ, ಅದೂ ಕನ್ನಡ ಕಟ್ಟು ಕೆಲಸ. ಎನ್ ಲಕ್ಷ್ಮೀದೇವಂತ ಹಿರಿಯ ಕಲಾವಿದರನ್ನ ಗುರುತಿಸಿ ಅವ್ರಿಗೆ ಸತ್ಕರಿಸುವುದು ಕನ್ನಡವನ್ನು ಕಟ್ಟು ಕೆಲಸ, ಇದು ಕನ್ನಡ ಕಟ್ಟು ಕೆಲಸ. ಹಾಗಾಗಿ ಇದು ಅವರ ಅನೂಪ್ರವರ ಆಸೆ, ಅವರ ಕನಸು, ಈ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನ ಮಾಡಿ ಇದರ ಒಂದು ಸಮಾಜದ ಕೆಲಸ ಮಾಡೋಣ. ಬೇರೆ ಬೇರೆ ಸಮಾಜ ಸೇವಾ ಕಾರ್ಯಕರ್ತರು ಬೇರೆ ಬೇರೆ ಇದೆ, ಅನೇಕ ಯೋಜನೆಗಳನ್ನು ನಾವು ಹಮ್ಮಿಕೊಳ್ಳೋಣ, ನಿರಂತರವಾಗಿ ಕೆಲಸ ಮಾಡೋಣ ಅಂತೇಳಿ ಅವ್ರ ಕುಟುಂಬದರೆಲ್ಲ ಇಷ್ಟಪಟ್ಟು ಮಾಡ್ತಾ ಇರತಕ್ಕಂಥ ಪ್ರತಿಷ್ಠಾನವನ್ನು ಇವತ್ತು ಉದ್ಘಾಟನೆ ಮಾಡೋದಕ್ಕೆ ಯಾಕೆ ಇಲ್ಲಿ ಏನು ಮಾಡಿಸ್ಬೇಕು ಅಂದಾಗ ನಮ್ಗೆ ಹೊಡೆದದ್ದು ನಾಡೋಜ ಡಾಕ್ಟರ್ ಬರ್ಗೂರು ರಾಮಚಂದ್ರಪ್ಪನವರು. ಈ ನಾಡಿನ ದನಿ, ಈ ನಾಡಿನ ಕನ್ನಡದ ಕಂಪು ಅಂತ ಹೇಳಿದ್ರೆ ಅದು ಡಾಕ್ಟರ್ ಬರ್ಗೂರು ರಾಮಚಂದ್ರಪ್ಪನವರು. ಕನ್ನಡ ಸಮಸ್ಯೆ ಎಲ್ಲೇ ಇರಲಿ ಅದಕ್ಕೆ ಧ್ವನಿಗೂಡಿಸ್ತಕ್ಕಂಥವ್ರು, ಅದ್ರ ಪರವಾಗಿ ನಿಂತ್ಕೊಳ್ತಕ್ಕಂಥವ್ರು, ಕನ್ನಡದ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥವ್ರು ನಾಡೋಜ ಡಾಕ್ಟರ್ ಬರ್ಗೂರು ರಾಮಚಂದ್ರಪ್ಪನವರು. ಅವರ ಕೈನಲ್ಲಿ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿಸಬೇಕು, ಈ ಪ್ರಶಸ್ತಿಯನ್ನು ಮೊದಲು ಅವರು ಪ್ರದಾನ ಮಾಡಬೇಕು, ಈ ಪ್ರತಿಷ್ಠಾನ ಸಾರ್ವತ್ರಿಕವಾಗಿ ಮುಂದಿನ ದಿನಗಳು ನಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದಾಗ ಸರ ಗೋವಿಂದವರು ಕೂಡ ಅದ್ರ ಬಗ್ಗೆ ಒಪ್ಕೊಂಡು